ಮೊದಲಿಗೆ ಬಟ್ಟೆನ ಫೋಲ್ಡೆಡ್ ಸೈಡ್ ನಮ್ಮ ಸೈಡ್ ಇರಬೇಕು, ಅಂಚು ಪಟ್ಟಿ ಆಪೋಸಿಟ್ ಸೈಡಲ್ಲಿ ಇರಬೇಕು. ಎರಡೂ ಸೆಂಟರ್ಗೆ ಬಟ್ಟೆನ ಹಾಕ್ಕೊಳ್ಬೇಕು. ಹಾಕೊಂಡು ಆದಮೇಲೆ ಎಲ್ ಶೇಪ್ ಸ್ಕೇಲಿಂದ ನೀವೇನು ಮಾಡಬೇಕು, ಕರೆಕ್ಟಾಗಿ ಬರೋ ಥರ ಲೈನನ್ನು ಡ್ರಾ ಮಾಡ್ಕೊಳ್ಬೇಕು. ಯಾಕೆ ಅಂದರೆ ಇಲ್ಲಿ ಎಕ್ಸಸ್ ಬಟ್ಟೆ ಅಂತಕ್ಕಂಥದ್ದು ತುಂಬ ಬರುತ್ತೆ. ಲೈನಿಂಗನ್ನು ವಾಟ್ರಲ್ಲಿ ಡಿಪ್ ಮಾಡಿ ಹಾಕಿದ್ಮೇಲೆ ಎಕ್ಸಸ್ ಬಟ್ಟೆ ತುಂಬ ಬರುತ್ತೆ. ಸೊ ಹಾಗಾಗಿ ಈಗ ಏನು ಮಾಡಬೇಕು ನೆಕ್ಸ್ಟು ಅಂತಂದರೆ, ಲೆಂತ್ ಮೆಜರ್ಮೆಂಟು. ಲೆಂತ್ ನಮ್ದು ಎಷ್ಟಿದೆ ಎಲ್ಲ ಮೆಜರ್ಮೆಂಟಿಗೂ ಅಷ್ಟೇ ಆಯಾ ಮೆಜರ್ಮೆಂಟ್ ತಕ್ಕಂಗೆ ನೀವು ಲೆಂತನ್ನು ಮೆಜರ್ಮೆಂಟ್ನ ಹಾಕ್ಕೊಳ್ಳಿ. ಯಾವುದೇ ಲೆಂತ್ ಇರಲಿ, ಎಷ್ಟೇ ಲೆಂತ್ ಇರಲಿ, 1 ಇಂಚ್ ಆ್ಯಡ್ ಮಾಡಬೇಕಾಗತ್ತೆ. ಈಗ ನಾವಿಲ್ಲಿ ನಮಗೆ ಲೆಂತ್ ಬೇಕಾಗಿರತಕ್ಕಂಥದ್ದು 13 ಇಂಚ್ ಲೆಂತ್ ಬೇಕು. ಸೊ 1 ಇಂಚ್ ಆ್ಯಡ್ ಮಾಡಿ 14 ಇಂಚಿಗೆ ನಾನು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? 14 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಸೇಮ್ ಎಲ್ ಶೇಪ್ ಸ್ಕೇಲಿಂದ ಕರೆಕ್ಟಾಗಿ ಇಟ್ಕೊಂಡು ಈ ರೀತಿ ಲೈನ್ನ ಡ್ರಾ ಮಾಡ್ಕೊಳ್ಬೇಕು. ಇದಾದ ನಂತರ ಇವ್ರ ಶೋಲ್ಡರ್ ಎಷ್ಟಿದೆ, 15 ಇಂಚಿನ ಶೋಲ್ಡರ್ ಇದೆ. ಸೊ ನಾವೇನು ಮಾಡ್ತೀವಿ, 7.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ತೀವಿ. ಅದರ ಅರ್ಧ ಮಾರ್ಕ್ ಹಾಕ್ಕೊಳ್ಬೇಕು, ಅದರ ಅರ್ಧ. ಅದಾದ ನಂತರ ಇವರು ಡೀಪ್ ಎಷ್ಟು ಬೇಕು, ಡೀಪ್ ಇವ್ರಿಗೆ ಬೇಕಾಗುತ್ತೆ 9 ಇಂಚು ಡೀಪ್ ಕೇಳ್ತಾ ಇದ್ದಾರೆ. ಸೊ 9 ಇಂಚು ಡೀಪ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಓಕೆನಾ? 9 ಇಂಚು ಡೀಪ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಒಂದು ಮಾರ್ಕನ್ನು ಈ ರೀತಿ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಇದಿಷ್ಟು ಆಯಿತು, ಫುಲ್ ಲೆಂತ್ ಮೆಜರ್ಮೆಂಟು ಡೀಪ್ ಆಗಿದೆ. ಓಕೆನಾ? ಈಗ ಶೋಲ್ಡರಲ್ಲಿ ನಾವು ಮೈನಸನ್ನು ಮಾಡಬೇಕು. 9 ಇಂಚು ಅಂತಂದರೆ ಶೋಲ್ಡರಲ್ಲಿ ನಾವೇನು ಮಾಡ್ತೀವಿ, ಡೀಪ್ ನೆಕ್ ಕೆಳಗಡೆ ಇಳ್ದಂಗೆಲ್ಲ 1 ಇಂಚಿಗೆ 1/4 ಇಂಚ್ ಅಂತ ಮೈನಸ್ ಮಾಡ್ತಾ ಹೋಗಬೇಕು. ಶೋಲ್ಡರ್ನ ಕಟ್ ಮಾಡ್ತಾ ಬರಬೇಕು. 1, 2, 3, 4 ಇಂಚಿಗೆ 1 ಇಂಚ್ ಹೋಗುತ್ತೆ, 8 ಇಂಚಿಗೆ 2 ಇಂಚ್ ಹೋಗುತ್ತೆ, ಪ್ಲಸ್ 2/4 ಇಂಚು ಮೈನಸನ್ನು ನಾವಿಲ್ಲಿ ಮಾಡ್ಕೊಳ್ಬೇಕಾಗತ್ತೆ. 2/4 ಇಂಚ್ ಮೈನಸ್ ಮಾಡಿದ್ವಿ. ಈಗ ಎಷ್ಟು ಬರ್ತಾ ಇದೆ ಇಲ್ಲಿ, 5 ಇಂಚು ನಮಗೆ ಬರ್ತಾ ಇದೆ. ಸೊ ಈಗೇನು ಮಾಡಬೇಕು, ಶೋಲ್ಡರ್ 5 ಇಂಚು ಬರ್ತಾ ಇದೆ, 1/2 ಇಂಚು ಅಥವಾ 1/4 ಇಂಚು ಸ್ಟಿಚಿಂಗ್ ಮಾರ್ಜಿನ್ನ ಇಲ್ಲಿ ಸೇರಿಸ್ಕೋಬೇಕು, ಸ್ಟಿಚಿಂಗ್ ಮಾರ್ಜಿನ್. ಇದಾದ ನಂತರ ಇವರು ಶೋಲ್ಡರ್ ಪಟ್ಟಿ 2 ಇಂಚಿಗೆ ಕೇಳ್ತಾರೆ. ಓಕೆನಾ? ಇಲ್ಲಿ 1/2 ಇಂಚ್ ಮಾರ್ಜಿನ್, ಟೋಟಲ್ ಓವರ್ ಆಲ್ ಇಲ್ಲಿ 3 ಇಂಚಿಗೆ ನಾವು ಬಿಟ್ಕೊಳ್ಬೇಕು. ಇನ್ನು ಮಿಕ್ಕಿದ್ದು ಎಷ್ಟು ಬರುತ್ತೆ, 2.5 ಇಂಚ್ ಬಂದರೆ ಬ್ರಾಡ್ನೆಸ್ ಜಾಸ್ತಿ ಬೇಕು ನಮಗೆ ಅಂದರೆ 3 ಇಂಚ್ವರೆಗೂ ತೆಗೆದುಕೊಳ್ಬಹುದು. ಬ್ರಾಡ್ನೆಸ್ ಕಡಿಮೆ ಬೇಕು ಅಂತಂದರೆ 2.25 ಇಂಚಿಗೆ ಸಾಕಾಗತ್ತೆ. ಓಕೆನಾ? 2.25 ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡು ಈ ರೀತಿ ಲೈನ್ನ ಡ್ರಾ ಮಾಡಿಕೊಂಡ್ರೆ ಕರೆಕ್ಟಾಗಿ ನಮಗೆ ಸಿಗುತ್ತೆ. ಇಲ್ಲಿ ನಾವೇನು ಮಾಡಬೇಕು ಅಂದರೆ ಜಸ್ಟ್ ಬೈ ಹ್ಯಾಂಡಿಂದ ನೀವು ಶೇಪನ್ನು ಕೊಟ್ಕೊಳ್ಬಹುದು, ಪರ್ಫೆಕ್ಟಾಗೇ ಬರುತ್ತೆ. ಈಗ ಲೈನ್ ಸ್ಟ್ರೇಟ್ ಮಾಡಲಿಕ್ಕೋಸ್ಕರ 5.5 ಇಂಚ್ ಏನಿದೆ ಅದೇ 5.5 ಇಂಚನ್ನು ನಾವಿಲ್ಲಿ ಮಾರ್ಕನ್ನು ಹಾಕ್ಕೊಳ್ಳೋಣ. ಅದಾದ ನಂತರ ಎಲ್ ಶೇಪ್ ಸ್ಕೇಲಿಂದ ಈ ರೀತಿ ಡ್ರಾ ಮಾಡ್ಕೊಳ್ಳೋಣ ಕರೆಕ್ಟಾಗಿ. ಓಕೆನಾ? ಇದು ಡೌನ್ ಆಯಿತು. ಈಗ ನಾವು ಎಷ್ಟು ಡೌನ್ ಇಟ್ಕೊಳ್ಬೇಕು ಸರ್ ಇದನ್ನು ಅಂತಂದರೆ, ನೋಡಿ ಇದು 5.5 ಇಂಚ್ ಇದೆ ಅಲ್ವಾ? ಸೊ ಹಾಗಾಗಿ ನಾವು ಇಲ್ಲಿ ಏನು ಮಾಡಬೇಕು, ಎಕ್ಸಾಕ್ಟ್ಲಿ 5.5 ಇಂಚಿಗೆ ಡ್ರಾನ ಮಾಡ್ಕೊಳ್ಳಿ, ಕರೆಕ್ಟಾಗೆ ಬರುತ್ತೆ. 5.5 ಇಂಚಿಗೆ ಡ್ರಾನ ಮಾಡ್ಕೊಳ್ಳಿ. ಇದಾದ ನಂತರ ನಾವೇನು ಮಾಡ್ತಾ ಇದ್ದೀವಿ, ಎಲ್ ಶೇಪ್ ಸ್ಕೇಲಿಂದ ಒಂದು ಲೈನ್ನ ಈ ರೀತಿ ಡ್ರಾ ಮಾಡ್ಕೊಳ್ಳಿ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟಿಗೋಸ್ಕರ. ಓಕೆನಾ? ಈಗ ಡೀಪ್ ಇರೋದ್ರಿಂದ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ನ ಯಾವ ರೀತಿ ಕನ್ಸಿಡರ್ ಮಾಡ್ತೀರಿ ನೀವು ಅಂದರೆ, ಆರ್ಮೋಲ್ ರೌಂಡ್ ಆಧಾರದ ಮೇಲೆ ಕನ್ಸಿಡರ್ನ ಮಾಡ್ತೀವಿ. ಆರ್ಮೋಲ್ ರೌಂಡ್ ನಮಗೆ ಗೊತ್ತಿಲ್ಲ ಅಂತಂದರೆ ನಾವೇನು ಮಾಡಬೇಕು ಅಂತಂದರೆ, ಈಗ ನಮಗೆ ಇವ್ರದ್ದು ವೇಸ್ಟ್ ಎಷ್ಟಿದೆ, ವೇಸ್ಟ್ 29 ಇಂಚಸ್ ಇದೆ. ಸೊ ವೇಸ್ಟ್ 29 ಇಂಚಸ್ ಇದೆ ಅಂದರೆ ಡಿವೈಡೆಡ್ ಬೈ 4 ಮಾಡಬೇಕು. 7 4 28 1/4 ಇಂಚು, 7.25 ಇಂಚಿಗೆ ಇಲ್ಲಿ ವೇಸ್ಟ್ ಅಂತಕ್ಕಂಥದ್ದು ಬರುತ್ತೆ. ಅಂದರೆ ಅಪ್ರಾಕ್ಸಿಮೇಟ್ಲಿ 7.5 ಇಂಚು. ಇಲ್ಲ ಕರೆಕ್ಟಾಗಿ 7.25ಗೆ ನೀವು ಡ್ರಾ ಮಾಡಿಕೊಂಡ್ರು ತೊಂದರೆ ಇಲ್ಲ. ಸೊ ನಾವಿಲ್ಲಿ ಏನು ಮಾಡ್ತಾ ಇದ್ದೀನಿ, 7.5 ಮಾಡ್ಕೊಳ್ತೀನಿ. ಒಂದು ವೇಳೆ ಏನಾದರೂ ಅವ್ರಿಗೆ ಲೂಸ್ ಇತ್ತು ಅಂದರೆ ಫಿಟ್ಟಿಂಗ್ನ ಮಾಡಿ ಕೊಡಬಹುದು. ಓಕೆನಾ? ನೆನ್ಪಿಟ್ಕೊಳ್ಳಿ, ಅಕಸ್ಮಾತ್ ಟೈಟ್ ಆಗಿ ಬಂತು ಅಂತಂದರೆ ಲೂಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ, 7.5 ಇಂಚಿಗೆ ಇಟ್ಕೊಳ್ತಾ ಇದ್ದೀನಿ. 30 ಇಂಚಿಗೆ ಆಗುತ್ತೆ. ಇದನ್ನು ಸ್ಟಿಚಿಂಗಲ್ಲಿ ನಾವು ಅಡ್ಜಸ್ಟ್ನ ಮಾಡ್ಕೊಳ್ಬಹುದು. ಇದಾದ ನಂತರ 1 ಇಂಚು ಮಾರ್ಜಿನ್, ಇದಕ್ಕೆ ಟಕ್ಸ್ಗೋಸ್ಕರ. ಓಕೆನಾ? ಈಗ ಇಲ್ಲಿ ಎಷ್ಟಿದೆ, 7.5 ಇಂಚು ಅಂದರೆ 7.25 ಇಂಚು ನನಗೆ ಬರಬೇಕು. ಸೊ ಇಲ್ಲಿ ಕೂಡ ಅಷ್ಟೇ ನನಗೆ 7.25 ಇಂಚನೇ ಬರಬೇಕು. ಎಷ್ಟು ಬರಬೇಕು, 7.25 ಅಥವಾ 7.5 ಇಂಚನೇ ನನಗೆ ಬರಬೇಕು. ಇಲ್ಲಿ ಏನಿದೆ ಅದೇ ಮೆಜರ್ಮೆಂಟ್ ಇಲ್ಲಿ ಕುತ್ಕೊಳ್ಳುತ್ತೆ. ನಿಮಗೆ ಆರ್ಮೋಲ್ ರೌಂಡ್ ಗೊತ್ತಿಲ್ಲ ಅಂದಾಗ ಮಾತ್ರ ಈ ಟ್ರಿಕ್ಸ್ನ ನೀವು ಫಾಲೋ ಮಾಡ್ಕೊಳ್ಳಿ. ಗೊತ್ತಿದೆ ಅಂತಂದರೆ ಇದನ್ನು ಫಾಲೋ ಮಾಡೋ ಅವಶ್ಯಕತೆ ಇಲ್ಲ. ಆರ್ಮೋಲ್ ರೌಂಡ್ ಎಷ್ಟಿದೆ ಅಷ್ಟು ಕರೆಕ್ಟಾಗಿ ಇಟ್ಕೊಂಡ್ರೆ ಕರೆಕ್ಟಾಗೇ ಬರುತ್ತೆ. ಓಕೆನಾ? ಇದು ಆರ್ಮೋಲ್ ರೌಂಡ್ ನಿಮ್ಮ ಹತ್ರ ಇಲ್ಲ ಅಂದರೆ ಮಾತ್ರ ಈ ಟ್ರಿಕ್ ವರ್ಕ್ ಆಗ್ತಕ್ಕಂಥದ್ದು. ಓಕೆನಾ? ಈ ಕರೆಕ್ಟ್ ನಮಗೆ ಎಷ್ಟಕ್ಕೆ ಬರ್ತಾ ಇದೆ ಇಲ್ಲಿ ನೋಡಿ, 7.25 ಇಂಚು ಮೇಲೆ ಒಂದು ಗೆರೆಗೆ ನಾವು ಇಟ್ಕೊಂಡಿದ್ದೀವಿ, ಕರೆಕ್ಟಾಗಿ ಬರುತ್ತೆ. ಇನ್ನು ಸಾಕಷ್ಟು ಜನ ಕೆಲವೊಬ್ಬರಿಗೆ
ತಿಳಿದಿರೋ ವಿಷಯ ಏನಪ್ಪ ಅಂತಂದರೆ 90% ಜನಕ್ಕೆ ಏನು ಅನ್ಕೊಂಡ್ಬಿಟ್ಟಿರ್ತೀವಿ ನಾವು, ಇಲ್ಲಿ ಶೋಲ್ಡರ್ ಸ್ಟಿಚಿಂಗ್ ಮಾರ್ಜಿನ್ ತೆಗಿಬೇಕಲ್ವಾ ಸರ್, ನೀವು ತೆಗಿತಾ ಇಲ್ಲ ಅಂತ ಹೇಳ್ತಾರೆ. ಸೊ ನಾನೇನು ಹೇಳ್ತೀನಿ ಅಂತಂದರೆ, ಈಗ ನೋಡಿ ಶೋಲ್ಡರ್ ಮಾರ್ಜಿನ್ನ ನಾನು 1/2 ಇಂಚ್ ಇಲ್ಲಿ ಬಿಡ್ತೀನಿ, ಅಥವಾ 1/4 ಇಂಚ್ ಎಷ್ಟು ಮಾರ್ಜಿನ್ ಹಾಕ್ಕೊಳ್ತೀನೋ ಅಷ್ಟು ಬಿಡ್ತೀನಿ. ಸೊ ಅದೇ ರೀತಿ ಇಲ್ಲಿ ಕೂಡ ನಾವು ಮಾರ್ಜಿನ್ನ ಬಿಡಬೇಕಲ್ವಾ. ಸೊ ಅಷ್ಟೇ ಮಾರ್ಜಿನ್ನ ಇಲ್ಲಿ ಕೂಡ ನಾನು ಬಿಟ್ಟಿದ್ದೀನಿ. ಸ್ಟಿಚಿಂಗ್ ಇದೇ ರೀತಿನೇ ಮಾಡ್ತಕ್ಕಂಥದ್ದು, ಹೌದಾ. ಇಲ್ಲಿ ನಾವು ಸ್ಟಿಚಿಂಗನ್ನು ಮಾಡ್ತೀವಿ. ಸೊ ಈ ರೀತಿ ಸ್ಟಿಚಿಂಗ್ ಮಾಡೋದ್ರಿಂದ ನಮಗೆ ಇಲ್ಲಿ ಎಷ್ಟು ಬರುತ್ತೆ, ಇಲ್ಲಿಂದ ಸ್ಟಿಚಿಂಗ್ ಶೋಲ್ಡರ್ ಇಲ್ಲಿಗೆ ಇಲ್ಲಿಂದ ಸ್ಟಿಚ್ ಮಾಡಿರ್ತೀರಿ ಶೋಲ್ಡರ್. ಸೊ ಇಲ್ಲಿಂದ ನಾವು ಕೌಂಟ್ ಮಾಡ್ಕೊತ ಹೋದ್ರೆ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ಕರೆಕ್ಟ್ ನಮಗೆ 7.5 ಇಂಚ್ಗೆ ಬಂದು ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ನೆನಪಿಟ್ಕೊಳ್ಳಿ, ಈ ರೀತಿ ಸ್ಟಿಚಿಂಗ್ ಮಾಡಬೇಕಾದ್ರೆ ಮೇಲ್ಗಡೆನೂ ಸ್ಟಿಚಿಂಗ್ ಹೋಗುತ್ತೆ, ಕೆಳಗಡೆನೂ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಮಾರ್ಜಿನ್ನ ಬಿಟ್ಕೊಂಡು ನಾವು ಎಕ್ಸ್ಟ್ರಾ ಬಿಡುವಂಥ ಅವಶ್ಯಕತೆ ಇಲ್ಲ. ಈ ರೀತಿ ಎಕ್ಸ್ಟ್ರಾ ಬಿಟ್ಟಾಗಲೇ ನಿಮಗೇನಾಗುತ್ತೆ, ಸ್ಲೀವ್ಸ್ ಅಟ್ಯಾಚ್ಮೆಂಟು ಪ್ಲಸ್ ಇದು ಎರಡಕ್ಕೂ ಕನ್ಫ್ಯೂಸ್ ಆಗಿಬಿಡ್ತೀರಾ. ಸೊ ಆ ಕರೆಕ್ಟಾಗಿ ಕುತ್ಕೊಳ್ಳೋದೇ ಇಲ್ಲ ಸ್ಲೀವ್ಸ್, ಓಕೆನಾ. ಏನಾಗುತ್ತೆ, ಇದು ಜಾಸ್ತಿ ಬರುತ್ತೆ, ಸ್ಲೀವ್ಸ್ ಕಡಿಮೆ ಇರುತ್ತೆ. ಅಯ್ಯೋ ಏನು ಹಿಂಗೆ ಬಂತಲ್ಲ ಅಂತೇಳಿ ನಾವು ಮತ್ತೇನು ಮಾಡ್ತೀವಿ, ಸ್ಲೀವ್ಸ್ನ ಎಕ್ಸ್ಟ್ರಾ ಕಟ್ ಮಾಡಿಬಿಡ್ತೀರಿ. ಆಗ ಏನಾಗುತ್ತೆ, ನಿಮಗೆ ಲೂಸ್ ಅಂತಕ್ಕಂಥದ್ದು ಬರುತ್ತೆ, ಓಕೆನಾ. ಇದು ಬ್ಯಾಕ್ ಆಯಿತು, ಇದನ್ನು ಕಟ್ ಮಾಡಿಕೊಂಡು ತಕ್ಕೊಳ್ಳೋಣ. ಸೊ ಅಲ್ಲಿವರೆಗೂ ಯಾರಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಯಾಕೆಂದರೆ ನನ್ನ ಚಾನಲ್ನ ಸಾಕಷ್ಟು ಜನ, ಅಂದರೆ 80% ಅನ್ಸಬ್ಸ್ಕ್ರೈಬ್ ಅಂದ್ರೆ ಏನು, ಸಬ್ಸ್ಕ್ರೈಬ್ ಇಲ್ದಂಗೆ ನೋಡ್ತಾ ಇದ್ದೀರಾ. ದಯವಿಟ್ಟು ಫ್ರೀ ಆಫ್ ಕಾಸ್ಟ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದರಿಂದ ನಮಗೂ ಕೂಡ ಮೋಟಿವೇಶನ್ ಅಂತಕ್ಕಂಥದ್ದು ಸಿಗುತ್ತೆ, ಅತಿ ಹೆಚ್ಚು ವಿಡಿಯೋನ ಕೊಡಲಿಕ್ಕೆ ನಮಗೂ ಅನುಕೂಲ ಆಗತ್ತೆ. ಈಗ ಇಲ್ಲಿ ಕಾರ್ನರ್ಗೆ ಬಂದಮೇಲೆ ನಾವು ಕಟಿಂಗ್ ಯಾವ ರೀತಿ ಮಾಡಬೇಕಂದ್ರೆ, ಒಂದು 1/4 ಇಂಚು ಅಥವಾ 2 ದಾರ, ಓಕೆನಾ. ಅದನ್ನೇನು ಮಾಡಬೇಕು, ಕೆಳಗಡೆ ಇಳಿಸ್ತಾ ನೀವು ಕಟಿಂಗನ್ನು ಮಾಡ್ಕೊಳ್ಬೇಕು. ಆಗ ನಿಮಗೆ ಏನಾಗುತ್ತೆ ಅಂತಂದರೆ, ಕಂಕುಳ ಭಾಗದಲ್ಲಿ ಟೈಟ್ ಆಗಿ ಬರತಕ್ಕಂಥದ್ದು ಆಲ್ಮೋಸ್ಟ್ ಅವಾಯ್ಡ್ ಆಗುತ್ತೆ, ಆಲ್ಮೋಸ್ಟ್, ಓಕೆನಾ. ಸಾಕಷ್ಟು ಜನ ಏನು ಮಾಡ್ತೀರಿ ನೀವು ಕಟಿಂಗ್ ಮಾಡಬೇಕಾದ್ರೆ, ನೋಡಿ ಕಟಿಂಗ್ನ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಬ್ಯಾಕ್ ಸೈಡನ್ನು ಕಟಿಂಗ್ ಮಾಡಬೇಕಾದ್ರೆ ಇಲ್ಲಿ ಮಾರ್ಕನ್ನು ಹಾಕ್ಕೊಳ್ಳಿ. ಇಲ್ಲಿ ಮಾರ್ಕ್ ಏನು ಚಟ್ಕ ಹೊಡ್ಕೊಳ್ತೀರಿ ಅಥವಾ ನಾಚ್ ಅಂತ ಏನು ಹೇಳ್ತೀವಿ ಹಾಕ್ಕೊಳ್ತೀರಿ, ಹಾಕ್ಕೊಂಡಿದ್ದೀನಿ ಇವಾಗಲೇ ಕಟ್ ಮಾಡ್ಕೋಬೇಡಿ. ಸ್ಟಿಚಿಂಗ್ ಮಾಡ್ಕೋಬೇಕಾದ್ರೆ ಕಟ್ ಮಾಡ್ಕೊಳ್ಳಿ. ಅದು ಕೂಡ ಎಷ್ಟು ಸ್ಟಿಚ್ ಕಟ್ ಮಾಡ್ಕೋಬೇಕು, 1/2 ಇಂಚ್ ಬಿಟ್ಕೊಂಡು ನೀವು ಇಲ್ಲಿಗೆ ಕಟಿಂಗನ್ನು ಮಾಡ್ಕೊಳ್ಬೇಕು. ಇದು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ರೀತಿ ಅಂತ. ಈಗ ಇದನ್ನು ಫ್ರಂಟ್ ಯಾವ ರೀತಿ ಕಟಿಂಗ್ ಅಂತ ನೋಡೋಣ, ಓಕೆನಾ. ಇದನ್ನ ನಾವೇನು ಮಾಡ್ಬೇಕಂದ್ರೆ ಜಸ್ಟ್ ಈ ರೀತಿ ಹಾಕೋಬೇಕು ಅಷ್ಟೇ. ಮುಂದ್ಗಡೆ ಏನು ಭಾಗ ಬಂದಿರುತ್ತೆ ಈ ಭಾಗದಲ್ಲಿ ನಾವು ಇದನ್ನ ಹಾಕೊಳ್ಬೇಕು. ಫ್ರಂಟ್ ಕರೆಕ್ಟಾಗೇ ಬರುತ್ತೆ, ಯಾವುದೇ ರೀತಿಯ ವ್ಯತ್ಯಾಸ ಅಂತಕ್ಕಂಥದ್ದು ಫ್ರಂಟಲ್ಲಿ ಬರಲ್ಲ. ಇನ್ನು ಸಾಕಷ್ಟು ಜನ ಇರುವಂತಹ ಡೌಟ್ ಏನಪ್ಪ ಅಂತಂದರೆ, ಸರ್ ಫ್ರಂಟಲ್ಲಿ ನಾವು ಮಾರ್ಜಿನನ್ನು ಕೊಡೋದೇ ಇಲ್ಲ, ಸೊ ಈ ಮಾರ್ಜಿನ್ಗೋಸ್ಕರ ನೀವು ಬಿಡ್ತೀರಿ 1/4 ಇಂಚ್ ಬಿಡ್ತೀರಿ, ಕೆಲವೊಂದು ವಿಡಿಯೋದಲ್ಲಿ 1.5 ಇಂಚ್ ಹೇಳಿದಿರಿ, ಸೊ ಇದು ಹೆಂಗೆ ಅನ್ನೋದು ಸಾಕಷ್ಟು ಜನಕ್ಕೆ ಕನ್ಫ್ಯೂಸ್ ಆಗ್ತಾ ಇರತ್ತೆ. ಇಲ್ಲಿ ನಾವು ಯಾವ ರೀತಿ ಕಟಿಂಗ್ ಮಾಡ್ತೀವಿ ಅನ್ನೋ ಬೇಸ್ ಮೇಲೆ ಇದು ಆಧಾರವಾಗಿರುತ್ತೆ. ನಾವು ಬ್ಲೌಸನ್ನ ಇಟ್ಕೊಂಡು ಮಾರ್ಕನ್ನು ಹಾಕೊಂಡಾಗ ಇಲ್ಲಿ ಜಸ್ಟ್ 1/4 ಇಂಚ್ ಮಾರ್ಜಿನ್ನ ಬಿಟ್ಟರೆ ಸಾಕಾಗತ್ತೆ. ಪ್ರೊಫೆಷನಲ್ ಆಗಿ ಬಾಡಿ ಮೆಜರ್ಮೆಂಟ್ನ ತೆಗೆದುಕೊಂಡು ನಾವು ಸ್ಟಿಚಿಂಗನ್ನು ಮಾಡಿ ಮಾರ್ಕಿಂಗನ್ನು ಹಾಕೊಳ್ತೀವಿ ಅಂದರೆ ಆಗ ಮಾತ್ರ ಇಲ್ಲಿ 1.5 ಇಂಚನ್ನು ಬಿಟ್ಕೊಳ್ಬೇಕಾಗತ್ತೆ. ಇದನ್ನು ಫಸ್ಟ್ ನೆನಪಿಟ್ಕೊಳ್ಳಿ. ಯಾಕೆಂದ್ರೆ ಬಾಡಿ ಮೆಜರ್ಮೆಂಟಲ್ಲಿ ನಾವು ಫುಲ್ ಮೆಜರ್ಮೆಂಟ್ನ ತೆಗೆದುಕೊಂಡ್ಬಿಟ್ಟಿರ್ತೀವಿ, ಬಾಡಿ ಅಟ್ಯಾಚ್ ಯಾವ ರೀತಿ ಇರುತ್ತೋ ಆ ರೀತಿ ಮೆಜರ್ಮೆಂಟ್ನ ತೆಗೆದುಕೊಂಡಿರ್ತೀವಿ. ಬಟ್ ಬ್ಲೌಸ್ಗಳಲ್ಲಿ ಆ ರೀತಿ ಅಲ್ಲ. ಸಾಕಷ್ಟು ಜನ ಬ್ಲೌಸನ್ನು ಯಾವ ರೀತಿ ಸ್ಟಿಚ್ ಮಾಡಿರ್ತಾರೆ ಅಂತಂದ್ರೆ ಅಟ್ ಎ ಟೈಮ್ ಫ್ರಂಟ್ ಟು ಬ್ಯಾಕ್ ಎರಡೂ ಒಂದೇ ಸರಿ ಇಟ್ಕೊಂಡು ಕಟಿಂಗ್ ಅನ್ನ ಮಾಡಿರ್ತಾರೆ. ಅಂತ ಬ್ಲೌಸ್ಗಳಲ್ಲಿ ಇದು ಕೂಡ ಅದೇ ರೀತಿನೇ ಬರುತ್ತೆ. ಅಂತ ಬ್ಲೌಸ್ಗಳಲ್ಲಿ ಏನಾಗುತ್ತೆ ಅಂತಂದ್ರೆ ನೀವು ಬ್ಲೌಸ್ ಯಾವ ರೀತಿ ಇದೆ ಅದೇ ರೀತಿನೇ ಕಟಿಂಗ್ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು, ಓಕೆನಾ. ಇಲ್ಲ ಅಂದ್ರೆ ನಿಮಗೆ ಮಿಸ್ ಮ್ಯಾಚ್ ಆಗುತ್ತೆ. ಟೋಟಲಿ ನೀವು ಪ್ರೊಫೆಷನಲ್ ತರ ಕಟ್ ಮಾಡಕ್ ಹೋಗಿ 1.5 ಇಂಚ್ ಬಿಟ್ಬಿಟ್ರೆ 100% ನಿಮಗೆ ಫ್ರಂಟ್ ಅಲ್ಲಿ ಬಹಳ ಲೂಸ್ ಅನ್ನೋದು ಆಗುತ್ತೆ. ಸೊ ಆಗ ಮತ್ತೆ ನೀವು ಆಲ್ಟ್ರೇಷನ್ ಮಾಡಬೇಕಾಗತ್ತೆ, ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿ ಬರೋದಿಲ್ಲ. ಸೊ ಹಾಗಾಗಿ ಸಿಂಪಲ್ ವೇ, ನೀವು ಬಾಡಿ ಮೆಜರ್ಮೆಂಟ್ನ ತೆಗೆದುಕೊಂಡ್ರೆ ಫ್ರಂಟ್ ನಾವೇನು ಮಾರ್ಕಿಂಗ್ ಹಾಕೊಳ್ತೀವಿ ಇಲ್ಲಿ 1.5 ಇಂಚ್ ಲೂಸಿಂಗ್ ಅನ್ನ ಇಲ್ಲಿ ಬಿಟ್ಕೊಳ್ಳಿ. ಬಾಡಿ ಮೆಜರ್ಮೆಂಟ್ ಇಲ್ಲ ಬ್ಲೌಸ್ ಇದೆ ಅಂತಂದ್ರೆ ಜಸ್ಟ್ 1/4 ಇಂಚ್ ಮೆಜರ್ಮೆಂಟ್ ಮಾತ್ರ ಬಿಟ್ಕೊಳ್ಳಿ, ಪರ್ಫೆಕ್ಟ್ ಆಗಿ ಬರುತ್ತೆ, ಓಕೆನಾ. ಈಗ ನಿಮಗೆ ಇವ್ರದ್ದು ಅಪ್ಪರ್ ಚೆಸ್ಟ್ ಇದೆ, ಇದು 29 ಇಂಚಸ್ ಇಂದ ಅಪ್ಪರ್ ಚೆಸ್ಟ್ ಬಂದು 34 ಇಂಚ್ ಇದೆ. ಸೊ ಅಪ್ಪರ್ ಚೆಸ್ಟ್ 34 ಇಂಚ್ ಇರೋದ್ರಿಂದ ಇಲ್ಲಿ ನಾವೇನ್ ಮಾಡ್ತೀವಿ, 8×32 ಪ್ಲಸ್ 8.5 ಇಂಚು. ಸೊ 8.5 ಇಂಚು ನಮಗೆ ಬರಬೇಕು. ಸೊ 8.5 ಇಂಚು ಕರೆಕ್ಟಾಗಿ ಬಂದಿದೆ. ಸೊ ಹಾಗಾಗಿ ಇಲ್ಲಿ ನಾವು ಎಕ್ಸ್ಟ್ರಾ ಮಾರ್ಜಿನ್ನ ಬಿಡುವ ಅವಶ್ಯಕತೆ ಇಲ್ಲ, ಲೂಸಿಂಗ್ನ ಬಿಡುವ ಅವಶ್ಯಕತೆ ಕೂಡ ಇಲ್ಲ. ಸೊ ಕರೆಕ್ಟಾಗಿ ಬಂದಿರೋದ್ರಿಂದ ಇದು ಮಸ್ಟ್ ಅಂಡ್ ಶುಡ್ ಚೆಕ್ ಮಾಡ್ಕೊಳ್ಳೇಬೇಕು ನೀವು, ಓಕೆನಾ. ಅಪರ್ ಚೆಸ್ಟ್ ಅಂತಕ್ಕಂಥದ್ದು ಬಹಳ ಮುಖ್ಯ ಬ್ಲೌಸ್ಗಳಲ್ಲಿ. ಯಾಕಂದ್ರೆ ಟೋಟಲ್ ಶೋಲ್ಡರ್ ಮೇಲೆ ಬ್ಲೌಸ್ ಕುತ್ಕೊಂಡಾಗ ಅಪರ್ ಚೆಸ್ಟ್ ಮೇಲೆ ನೆಕ್ಸ್ಟ್ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಸೊ ಅದು ಔಟ್ಲುಕ್ ಕೊಡ್ತಕ್ಕಂಥದ್ದು. ಸೊ ಹಾಗಾಗಿ ಈ ಮೆಜರ್ಮೆಂಟ್ ಕೂಡ ತುಂಬಾನೇ ಮುಖ್ಯ, ಓಕೆನಾ. ಇದಾದ ನಂತರ ನಾವೇನ್ ಮಾಡಬೇಕು ಅಂದ್ರೆ ಜಸ್ಟ್ ನಾವು
ಇಲ್ಲಿ ಮಾರ್ಕನ್ನು ಹಾಕ್ಕೊಂಡಿದ್ದೀವಿ, ಅಲ್ಲಿಗೆ ಬ್ಲೌಸನ್ನು ಇಟ್ಕೊಳ್ಳಿ. ಇಟ್ಕೊಂಡು ನೀವೇನು ಮಾಡಬೇಕು ಅಂತಂದರೆ, ಇಲ್ಲಿ ಒಂದು ಮಾರ್ಕ್ ಏನು ಹಾಕಿರ್ತೀವಿ, ಇದ್ರ ಮೇಲೆ ಇನ್ನೊಂದು ಮಾರ್ಕನ್ನು ಹಾಕೊಳ್ಳಿ. 1/4 ಇಂಚ್ ಬಿಟ್ಟುಬಿಟ್ಟು, ಅಂದರೆ ಒಂದು ಮಾರ್ಕ್ ಹಾಕಿ ಒಂದು ಲೈನ್ ಹಾಕೊಳ್ಳಿ. ಈ ರೀತಿ ಲೈನ್ ಹಾಕ್ಕೊಂಡು ಆ ಲೈನ್ ಮೇಲೆ ಬ್ಲೌಸ್ನ ಇಡ್ತೀರಲ್ವಾ, ಅದಾದಮೇಲೆ ನೀವು ಜಸ್ಟ್ 1/4 ಇಂಚಿಗೋಸ್ಕರ ಬಿಟ್ಟು ಮಾರ್ಕನ್ನು ಹಾಕೊಳ್ಳಿ. ಇದು ನಮಗೆ ಫ್ರಂಟ್ ಉಕ್ಸ್ ಪಟ್ಟಿ ಕಾಜ್ ಪಟ್ಟಿಗೆ ಮಾರ್ಜಿನ್ ಅಷ್ಟೇ, ಮತ್ತೇನೂ ಇಲ್ಲ. ಓಕೆನಾ. ಅದಾದ ನಂತರ ನೆಕ್ಸ್ಟ್ ನಮಗೆ ಶೋಲ್ಡರ್ ಯಾಸ್ ಇಟ್ ಈಸ್ ಮಾರ್ಕ್ ಏನಿದೆ ಅದೇ ಥರ ಶೋಲ್ಡರ್ಗೆ ಮಾರ್ಕನ್ನು ಹಾಕೊಳ್ಳಿ. ಇಲ್ಲಿ ಶೋಲ್ಡರ್ ಕಟಿಂಗ್ ಬರುತ್ತೆ, ಇಲ್ಲಿ ಈ ಕಟಿಂಗ್ ಇರುತ್ತೆ, ಇದು ಈ ರೀತಿ, ಇಲ್ಲಿ ಯಾವ ರೀತಿ ಇದೆ ಇದೇ ರೀತಿ, ಇದನ್ನ ಕಟ್ ಮಾಡಿ ತಕ್ಕೊಂಬಿಡಿ. ಓಕೆನಾ, ಕನ್ಫ್ಯೂಸ್ ಆಗಬೇಡಿ. ಇಮಿಡಿಯೇಟ್ಲಿ ಇದನ್ನು ಕಟ್ ಮಾಡಿ ತಕ್ಕೊಳ್ಳಿ. ಓಕೆನಾ. ಅದಾದ ನಂತರ ಬ್ಯಾಕ್ ಸೈಡ್ ಹೆಂಗಿದೆ ಅದೇ ರೀತಿ ಕಟಿಂಗನ್ನು ಮಾಡ್ಕೊಳ್ಳಿ. ನಿಮಗೇನಾಗುತ್ತೆ, ಫ್ರಂಟ್ ನಮಗೆ ಎಷ್ಟಕ್ಕೆ ನಾವು ಬಿಟ್ಕೊಳ್ತೀವಿ ಅಂತಕ್ಕಂಥದ್ದು ಅದ್ರ ಮೇಲೆ ಹೋಗುತ್ತೆ. ಅಂದಾಜ್ ಮೇಲೆ ಕಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿಂದ 1 ಇಂಚ್ ಪಟ್ಟಿ ಬೇಕು ನಿಮಗೆ, ಇದರಲ್ಲೇ ಕಟ್ ಮಾಡ್ಕೊಳ್ತೀನಿ ಅಂದರೆ 1 ಇಂಚ್ ಬಿಟ್ಕೊಂಬಿಡಿ. ಇಲ್ಲಿ 1 ಇಂಚ್ ಇದರಲ್ಲೇ ಬಿಟ್ಕೊಳ್ತೀವಿ ನಾವು. ಸೊ ಹಾಗಾಗಿ 1 ಇಂಚ್ಗೆ ಮಾರ್ಕನ್ನು ಕೂಡ ನೀವು ಹಾಕೊಳ್ಳಿ. ಪಟ್ಟಿ ಕೂಡ ಇದರ ಜೊತೆಗೆ ಬಂದ್ಬಿಡತ್ತೆ. ಪಟ್ಟಿಗೆ ಎಕ್ಸ್ಟ್ರಾ ಅಡಿಷನಲ್ ನಾವು ಮಾಡುವ ಅವಶ್ಯಕತೆ ಇಲ್ಲ. ಇದನ್ನು ಕಟ್ ಮಾಡಿ ತಕೊಂಬಿಡಿ. ಪರ್ಫೆಕ್ಟಾಗಿ ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇದ್ರ ಸ್ಟಿಚಿಂಗ್ ವಿಡಿಯೋ ಕೂಡ ನಿಮಗೆ ಅಪ್ಲೋಡ್ ಮಾಡಿ ಕೊಡ್ತೇನೆ. ಓಕೆನಾ. ಇದೆಷ್ಟಿದೆ ಇಲ್ಲಿಗೆ ಕಟ್ಟಿಂಗನ್ನು ಕಂಪ್ಲೀಟ್ ಮಾಡ್ಕೊಂಬಿಡಿ. ಇದನ್ನು ಕೂಡ ಕಟ್ ಮಾಡಿ ತೆಗಿರಿ. ಈಗ ನೆಕ್ಸ್ಟ್ ಮಾಡ್ತಕ್ಕಂಥದ್ದು ನಾವೇನಪ್ಪ ಅಂತಂದರೆ ಡೀಪ್, ಫ್ರಂಟ್ ಡೀಪ್. ಈ ರೀತಿ ಬ್ಲೌಸ್ಗಳಲ್ಲಿ ಅಂದ್ರೇನು, ಡೀಪ್ 9 ಇಂಚ್ ಇರೋದ್ರಿಂದ ಈ ಬ್ಲೌಸ್ಗಳು ಅಪ್ರಾಕ್ಸಿಮೇಟ್ಲಿ ನಮಗೆ ಎಷ್ಟು ಇಡಬೇಕು ಅಂತಂದರೆ 6.5 ಇಂಚ್ಗೆ ನಾವು ಫ್ರಂಟ್ ಡೀಪನ್ನು ಇಟ್ಕೊಳ್ಬೇಕು. ಓಕೆನಾ. ಫ್ರಂಟ್ ಡೀಪ್ ನಾವು ಎಷ್ಟಕ್ಕೆ ಇಟ್ಕೊಳ್ಬೇಕು, 6.5 ಇಂಚ್ಗೆ ಫ್ರಂಟ್ ಡೀಪನ್ನು ನಾವು ಇಟ್ಕೊಂಡು ಕಟ್ಟಿಂಗನ್ನು ಮಾಡ್ಕೋಬೇಕು. ಇಲ್ಲಿ ನಮಗೆ ಫ್ರಂಟ್ ಡೀಪ್ ಅನ್ನೋದು ಬರುತ್ತೆ, ಇಲ್ಲಿಂದ ಕಟಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಇಲ್ಲಿ ಕಟ್ ಮಾಡ್ಕೊಂಬಿಡಿ. ಓಕೆನಾ. ಇದು ಅಂತಕ್ಕಂಥದ್ದು ಫ್ರಂಟ್ ಡೀಪ್. ಫ್ರಂಟಿಗೆ ಮಾತ್ರ ಕಟ್ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗ ನಾನು ನೆಕ್ಸ್ಟ್ ಬ್ಯಾಕ್ ಸೈಡಲ್ಲಿ ನಾವು ಇದನ್ನು ಸ್ಟಿಚಿಂಗ್ ಮಾಡಬೇಕಾದ್ರೆ ಕಟ್ಟಿಂಗನ್ನು ಮಾಡ್ಕೊಳ್ತಕ್ಕಂಥದ್ದು. ಓಕೆನಾ. ಫ್ರಂಟ್ ಡೀಪ್ ನಾವು ಕಟ್ ಮಾಡ್ಕೊಂಡಿವಿ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇಲ್ಲೊಂದು ಮಾರ್ಕನ್ನು ನಾಚನ್ನು ಹಾಕ್ಕೊಂಡು ಈ ಬ್ಯಾಕ್ ಪಾರ್ಟನ್ನು ತೆಗೆದುಬಿಡಿ. ಓಕೆನಾ. ಈ ಬ್ಯಾಕ್ ಪಾರ್ಟ್ ತೆಗೆದಾದ್ಮೇಲೆ ಫ್ರಂಟ್ ಪಾರ್ಟ್ಗೆ ನಾವೇನು ಮಾಡಬೇಕು ಅಂದರೆ, ಇಲ್ಲಿ ನಾವು ಫ್ರಂಟಲ್ಲಿ ಟಕ್ಸ್ ಹಿಡಿತೀವಲ್ವಾ, ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಇಲ್ಲಿ ಒಂದು 1/2 ಇಂಚ್ ಅಥವಾ 1/4 ಇಂಚ್ ನೀವೆಷ್ಟು ಟಕ್ಸ್ ಹಿಡಿತೀರಿ ಅಷ್ಟಕ್ಕೆ ಮಾರ್ಜಿನ್ನ ಬಿಟ್ಕೊಂಡು ಈ ರೀತಿ ಇದನ್ನು ತಕ್ಕೊಂಬಿಡಿ. ಓಕೆನಾ. ಇದು ನಿಮಗೆ ಕರೆಕ್ಟಾಗಿ ಬರುತ್ತೆ. ಎಷ್ಟು ಬರುತ್ತೆ ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ನಿಮಗೆ 8 ಇಂಚ್ ಬಂದರೆ ಸಾಕು, ಕರೆಕ್ಟಾಗಿ ಬಂದಂಗೆ 8 ಇಂಚ್ ಬಂತು. ಸೊ 7.5 1/4 ಇಂಚು ಡಿಸ್ಟೆನ್ಸಲ್ಲಿ ನಾವು ಟಕ್ಸನ್ನು ಹಿಡಿತೀವಿ. ಇದು ಕರೆಕ್ಟಾಗಿ ಬಂದ್ಬಿಡುತ್ತೆ. ಈಗ ಫ್ರಂಟ್ ಡಾಟ್ ಪಾಯಿಂಟ್ ಇವ್ರಿಗೆ ಎಷ್ಟು ಬರುತ್ತೆ, ಫ್ರಂಟ್ ಡಾಟ್ ಪಾಯಿಂಟ್ ಬಂದು ಇವರಿಗೆ 10 ಇಂಚಿಗೆ ಬರುತ್ತೆ. ಮೇಲ್ಗಡೆ ಮಾರ್ಜಿನ್ ಇರೋದ್ರಿಂದ 10.5 ಇಂಚ್ಗೆ ನಾನು ಮಾರ್ಕನ್ನು ಹಾಕೊಳ್ತಾ ಇದ್ದೀನಿ. 10.5 ಇಂಚ್ ಮಾರ್ಜಿನ್ ಹಾಕ್ಕೊಂಡು ಇವರಿಗೆ ಅಪರ್ಚರ್ಸ್ 34 ಪ್ಲಸ್ ಇದು 34 ಇರೋದ್ರಿಂದ ನಾನು ಈ ಮಾರ್ಜಿನ್ ಇಟ್ಕೊಂಡು ಇಲ್ಲಿ ಏನು ಮಾಡ್ತೀನಿ, 3.5 ಇಂಚ್ಗೆ ಮಾರ್ಕನ್ನು ಹಾಕೊಳ್ತೀನಿ. ಓಕೆನಾ. ಇದು ನನಗೆ ಡಾಟ್ ಪಾಯಿಂಟ್ ಆಯಿತು. ಕರೆಕ್ಟಾಗಿ ಡಾಟ್ ಪಾಯಿಂಟ್ ಇಲ್ಲಿ ಬಂದು ಕುತ್ಕೊಳ್ಳುತ್ತೆ. ಇಲ್ಲಿಂದ ನಾವೇನು ಮಾಡಬೇಕು ಅಂದರೆ 2.5 ಇಂಚಿಗೆ ಒಂದು ಮಾರ್ಕನ್ನು ಹಾಕೊಳ್ಳಿ. ಓಕೆನಾ. ಇದೆಷ್ಟಕ್ಕೆ 2.5 ಇಂಚಿಗೆ ಮಾರ್ಕನ್ನು ಹಾಕೊಳ್ತಕ್ಕಂಥದ್ದು. 2.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿ ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಈಗ ಸೇಮ್ 3.5 ಇಂಚ್ ಏನು ಹಿಡಿದಿದ್ವಿ ನಾವು, ಅದೇ 3.5 ಇಂಚ್ಗೆ ಇಲ್ಲಿ ಮಾರ್ಕನ್ನು ಹಾಕ್ಕೊಂಡು ಡಾಟ್ ಪಾಯಿಂಟ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆನಾ. ಈಗ ಇಲ್ಲಿ ಮಾರ್ಜಿನ್ ಬಿಟ್ಟಿದ್ದು ಇದೊಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ, ನಿಮಗೆ ಕರೆಕ್ಟಾಗಿ ಗೊತ್ತಾಗತ್ತೆ. ಈಗ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಏನು, ವೆಸ್ಟ್ 7.5 ಇಂಚ್ ಹಿಡಿದಿದ್ವಿ. 7.5 ಇಂಚ್ಗೆ ಇಲ್ಲಿ ಮಾರ್ಕನ್ನು ಹಾಕೋಬೇಕು. 7.5 ಇಂಚ್ ಮಾರ್ಕ್ ಹಾಕೊಂಡ್ರೆ 1/4 ಇಂಚ್ ಬಂತು. ಸೊ 1/4 ಅಂದರೆ ಈ ಕಡೆ 3/4 ಇಂಚು, ಈ ಕಡೆ 1 ಇಂಚು, 1/2 ಇಂಚು, ಒಂದು ಗೆರೆ, ಈ ಕಡೆ ಟೋಟಲ್ 1/4 ಇಂಚಿಗೆ ಮಾರ್ಕನ್ನು ಹಾಕೊಳ್ಳಿ. 1/4 ಇಂಚ್ ಅಲ್ವಾ, 1/4 ಇಂಚಿಗೆ ಮಾರ್ಕನ್ನು ಹಾಕೊಳ್ಳಿ. ಈಗ ನೋಡಿ, ಇವ್ರದ್ದು ವೆಸ್ಟ್ 29 ಕಡಿಮೆ ಇದೆ, ಅಪರ್ ಚೆಸ್ಟ್ ಮತ್ತು ಫುಲ್ ಬಸ್ಟ್ ಸೇಮ್ ಇರೋದ್ರಿಂದ ಇವರಿಗೆ ಡಾಟ್ ಪಾಯಿಂಟ್ ಅಂತಕ್ಕಂಥದ್ದು ಎಷ್ಟಕ್ಕೆ ಬರುತ್ತೆ ಅಂತಂದರೆ ಸೇಮ್ ಬಹಳ ಕಡಿಮೆ ಬರುತ್ತೆ. ಅಂದ್ರೇನು, ನಾವು ಮಾರ್ಜಿನ್ ಹಿಡಿತಕ್ಕಂಥದ್ದು ಕಡಿಮೆ ಬರುತ್ತೆ. ಇದಕ್ಕೆ ನಾವು 1 ಇಂಚ್ ಹಿಡ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಕಪ್ ಶೇಪ್ ಬರಲ್ಲ. ಇಲ್ಲಿ ಕಪ್ ಶೇಪ್ ಅಷ್ಟು ಶೇಪ್ ಕೊಡುವಂಥ ಅಗತ್ಯ ಇಲ್ಲ, ಎರಡೂ ಸೇಮ್ ಇರೋದ್ರಿಂದ.
ಓಕೆನಾ. ಹಾಗಾಗಿ ಡಾಟ್ ಪಾಯಿಂಟ್ ಅಂತಕ್ಕಂಥದ್ದು ಆಟೋಮೆಟಿಕ್ಲಿ ಆ ಮೆಜರ್ಮೆಂಟ್ ಹೇಳ್ಬಿಡುತ್ತೆ ನಿಮಗೆ ಎಷ್ಟಕ್ಕೆ ನಾವು ಮೈನಸ್ ಅನ್ನ ಮಾಡ್ಕೋಬೇಕು, ಎಷ್ಟಕ್ಕೆ ನಾವು ರಿಡ್ಯೂಸ್ ಮಾಡ್ಕೊಳ್ಬೇಕು. ಸಿಂಪಲ್. ವೆಸ್ಟ್ ಎಷ್ಟಿದೆ? 29 ಇಂಚು, 7.25 ಇಂಚ್ ಇದೆ. ಸೊ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, 1/4 ಇಂಚ್ ಇನ್ಕ್ರೀಸ್ 7ವರೆಗೆ ತೆಗೆದುಕೊಂಡಿದೀವಿ. ಇದು ಫಿಟ್ಟಿಂಗ್ ಅಲ್ಲಿ ಹೋಗುತ್ತೆ 1/4 ಇಂಚು. ಓಕೆನಾ. ಈಗ ಮಿಕ್ಕಿದ ಭಾಗ ಎಷ್ಟು ಇಲ್ಲಿ ನಮಗೆ? 1/4 ಇಂಚ್. ಆ 1/4 ಇಂಚ್ ನಾವಿಲ್ಲಿ ಡಾಟ್ ಆಗಿ ಹಿಡಿದಿರ್ತಕ್ಕಂಥದ್ದು. ಕಪ್ ಶೇಪ್ 1/4 ಇಂಚ್ ಇದೆ ಬರುತ್ತೆ. ಓಕೆನಾ. ಈಗ ಶೇಪ್ ಯಾವ ರೀತಿ ಕೊಡಬೇಕು ಅಂದ್ರೆ ಜಸ್ಟ್ ಇಲ್ಲಿಂದ ನಾವೇನ್ ಮಾಡಬೇಕು, 1.5 ಇಂಚು ಲಿಫ್ಟ್ ಅನ್ನ ಮಾಡ್ಕೊಳ್ಬೇಕು. ಮೇಲ್ಗಡೆ ಒಂದು ಮಾರ್ಕ್ ಅನ್ನ ಹಾಕೋಬೇಕು. ಇಲ್ಲಿ ನಾವೇನ್ ಮಾಡಬೇಕು, ಅರ್ಧ ಇಂಚಿಗೆ ಮಾರ್ಕ್ ಹಾಕೊಂಡ್ರು ತೊಂದರೆ ಇಲ್ಲ. ಇದನ್ನ ಬೈ ಹ್ಯಾಂಡ್ ಇಂದಾದ್ರೂ ನೀವು ಕೊಡಬಹುದು. ಓಕೆನಾ. ಈ ರೀತಿ ತೆಗೆದುಕೊಂಡು ನೀವು ಈ ರೀತಿ ಆರಾಮಾಗಿ ಇದನ್ನ ಶೇಪ್ ಅನ್ನ ಕೊಡಬಹುದು. ಇದು ಸೆಂಟರ್ ಪಾಯಿಂಟ್, ಡಾಟ್ ಪಾಯಿಂಟ್. ಓಕೆನಾ. ಈ ರೀತಿ ಕೊಟ್ಟಾಗ ನಿಮಗೆ ಪಟ್ಟಿ ಕೂಡ ಅಷ್ಟೇ ಬಂತು, ಎಷ್ಟು ಬೇಕು ಅಷ್ಟೇ ಪಟ್ಟಿ ಬರುತ್ತೆ, ಹೆಚ್ಚಿಗೆ ಬರಲ್ಲ. ಓಕೆನಾ. ಕರೆಕ್ಟ್ ಆಗಿ ನಿಮಗೆ ಸರಿ ಹೋಗುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್ ಇಲ್ಲಿ ಡಾಟ್ ಯಾವ ರೀತಿ ಹಿಡಿಬೇಕು ಅಂತಂದ್ರೆ ಇವೆರಡೂ ಮಧ್ಯಕ್ಕೆ ಒಂದು ಡಾಟ್ ಅಂತಕ್ಕಂಥದ್ದು ಬರುತ್ತೆ, ಇವೆರಡೂ ಮಧ್ಯಕ್ಕೆ ಇಲ್ಲಿ ಒಂದು ಡಾಟ್ ಬರುತ್ತೆ. ಅದಾದ ನಂತರ ಈ ನೇರಕ್ಕೆ ನಿಮಗೆ ಒಂದು ಡಾಟ್ ಈ ರೀತಿ ಬರುತ್ತೆ. ಓಕೆನಾ. ಇದು ಬಹಳ ಸಿಂಪಲ್ ಆಗಿ ನಿಮಗೆ ಬ್ಲೌಸ್ ಕಟಿಂಗ್ ಅನ್ನ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಸ್ಲೀವ್ಸ್ ಕೂಡ ಯಾವ ರೀತಿ ಕಟ್ ಮಾಡ್ಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಹಳ ಸಿಂಪಲ್ ಅಂದ್ರೆ ಬಹಳ ಸಿಂಪಲ್ ವೇ. ಬ್ಲೌಸ್ ಇಟ್ಕೊಂಡು ನೀವು ಆರಾಮಾಗಿ ಕಟಿಂಗ್ ಅನ್ನ ಕಂಪ್ಲೀಟ್ ಮಾಡಬಹುದು. ಇಲ್ಲಿ ಯಾವುದೇ ರೀತಿಯ ಜಾಸ್ತಿ ಇದು ಆಗುವ ಅವಶ್ಯಕತೆ ಇಲ್ಲ. ಇದನ್ನ ನೀವು ಪ್ರಾಕ್ಟೀಸ್ ಮಾಡಿ ಆದ್ಮೇಲೆ ನಿಮಗೆ ನೆಕ್ಸ್ಟ್ ಪ್ರೊಫೆಷನಲ್ ಮೆಥಡ್ ಅಲ್ಲಿ ಯಾವ ರೀತಿ ಬ್ಲೌಸ್ ಕಟಿಂಗ್ ಅನ್ನ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀವಿ. ಈಗ ಸ್ಲೀವ್ಸ್ ಕಟಿಂಗ್ ಅನ್ನ ನೋಡೋಣ. ಓಕೆನಾ. ಈಗ ನೋಡಿ, ಸ್ಲೀವ್ಸ್ ಕಟಿಂಗ್ ಅಲ್ಲಿ ಇಷ್ಟು 1 ಮೀಟರ್ ಲೈನಿಂಗ್ ಅಲ್ಲಿ ನಮಗೆ ಎಷ್ಟು ಬಟ್ಟೆ ಉಳಿತು ನೋಡಿ. ಯಾಕಂದ್ರೆ ಬಟ್ಟೆ ನಾವು ಯಾವ ರೀತಿ ಹಾಕೊಳ್ತೀವಿ ಅನ್ನೋದ್ರ ಮೇಲೆ ಬಟ್ಟೆ ಅನ್ನೋದು ಉಳಿತಾಯ ಆಗುತ್ತೆ. ಇಲ್ಲಿ ನಾವೇನ್ ಮಾಡಬಹುದು, ಪಫ್ ಸ್ಲೀವ್ಸ್ ಮಾಡಬಹುದು, ಸ್ಲೀವ್ ಲೆಂತ್ ಎಲ್ಬೋ ಸ್ಲೀವ್ಸ್ ಮಾಡಬಹುದು. ಎಲ್ಲದಕ್ಕೂ ಬಟ್ಟೆ ನಮಗೆ ಸೇವ್ ಅನ್ನೋದು ಆಗತ್ತೆ ನೀವು ಈ ರೀತಿ ಹಾಕೊಂಡಾಗ. ಮತ್ತು ಇನ್ನೊಂದು 10 ಇಂಚ್ ವರೆಗೂ ನೀವು ಅಂದ್ರೆ 20 ಆರ್ಮೋಲ್ ರೌಂಡ್ ಇರೋವರೆಗೂ ಕೂಡ ವಿತೌಟ್ ಜಾಯಿಂಟ್ ಅಲ್ಲೇ ನೀವು ಸ್ಲೀವ್ಸ್ ಅನ್ನ ಕಟಿಂಗ್ ಮಾಡ್ಕೊಳ್ಬಹುದು. ಓಕೆನಾ. ಈಗ ಏನ್ ಮಾಡ್ತೀನಿ, ಫಸ್ಟ್ ನಾವು ಇಲ್ಲಿ ಅಡಿಷನಲ್ ಏನಿದೆ ಈ ಎಂಡಲ್ಲಿ ತೆಗೆದುಕೊಂಡ್ಬಿಡೋಣ. ಎಕ್ಸ್ಟ್ರಾ ಏನಿದೆ ಬಟ್ಟೆ ಅಂದ್ರೆ ಹೆಚ್ಚು ಕಡಿಮೆ ಇರೋದನ್ನ ಕಟ್ ಮಾಡಿ ತಗೊಳ್ಳೋಣ. ಅದಾದ ನಂತರ ಒಂದು ಮಾರ್ಜಿನ್ 1/2 ಇಂಚಿಗೆ. ಇದಾದ ನಂತರ ಸ್ಲೀವ್ ಲೆಂತ್ ನಮಗೆ ಬೇಕಾಗತ್ತೆ 8 ಇಂಚು. ಓಕೆನಾ. ಸ್ಲೀವ್ ಲೆಂತ್ 8 ಇಂಚು. 8 ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳಿ, ಮೇಲ್ಗಡೆ 1/2 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕೊಳ್ಳಿ. ಓಕೆನಾ. ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಕ್ಯಾಪ್ ಹೈಟ್ ಬಹಳ ಮುಖ್ಯ. ನಿಮಗೆ ಕ್ಯಾಪ್ ಹೈಟ್ಗೆ ನಾನು ಆಲ್ರೆಡಿ ನಿಮಗೆ ತಿಳಿಸಿದೆ. ಕ್ಯಾಪ್ ಹೈಟ್ ಯಾವ ರೀತಿ ನಾವು ಡಿಕ್ಲೇರ್ ಅನ್ನ ಮಾಡ್ಕೊಳ್ಬೇಕು ಅಂತಂದ್ರೆ ನೋಡಿ ವೀಕ್ಷಕರೇ, ಇಲ್ಲಿ ನಿಮಗೆ ಕ್ಯಾಪ್ ಹೈಟ್ ಅಂತಕ್ಕಂಥದ್ದು ಇದರ ಆಧಾರದ ಮೇಲೆ ಡಿಕ್ಲೇರ್ ಅನ್ನ ನಾವು ಮಾಡ್ಕೊಳ್ಬೇಕು. ಇದೇ ಕ್ಯಾಪ್ ಹೈಟ್ ಎಷ್ಟಿದೆ? 2.25 ಇಂಚ್ ಇದೆ. ಇದನ್ನೇ ನಾವಿಲ್ಲಿ ಜಾಯಿಂಟ್ ಮಾಡ್ತಕ್ಕಂಥದ್ದು. ಬೇರೆ ಎಕ್ಸ್ಟ್ರಾ ಅಡಿಷನಲ್ ನಾವು ಎಲ್ಲಿ ಜಾಯಿಂಟ್ ಮಾಡೋದಿಲ್ಲ. ಇದನ್ನೇ ನಾವು ಸರ್ಕಲ್ ಶೇಪ್ ಅನ್ನ ತೆಗಿತಕ್ಕಂಥದ್ದು. ಬೇರೆ ನಾವು 3.25 ಇಡ್ತೀವಿ, 4 ಇಡ್ತೀನಿ. ನನ್ನ ವಿಡಿಯೋಗಳಲ್ಲಿ ನಿಮಗೆ ಹೇಳಿದ್ದೀನಿ. ಏನ್ ಹೇಳಿದ್ದೀನಿ? ಅಪ್ಪರ್ ಚೆಸ್ಟ್ ಎಷ್ಟಿದೆ ಅದರ ಡಿವೈಡೆಡ್ ಬೈ 10ನೇ 1 ಭಾಗ ನೀವು ಕ್ಯಾಪ್ ಹೈಟ್ ಅನ್ನ ಇಟ್ಕೊಳ್ಳಿ ಅಂತ ಹೇಳಿದ್ವಿ. ಸೊ ಆ ರೀತಿ ಇಟ್ಕೊಂಡಾಗ ಬ್ಲೌಸ್ ಸ್ಲೀವ್ ಅಂತಕ್ಕಂಥದ್ದು ಏರೋದಿಲ್ಲ, ಟೈಟ್ನೆಸ್ ಆಗತ್ತೆ. ಇದ್ರ ಮೇಲೆ ರಿಸರ್ಚ್ ಮಾಡಿ ಹೇಳ್ತಾ ಇದೀವಿ. ಯಾಕಂದ್ರೆ ಒಂದೊಂದು ತಿಳಿತಾ ಹೋದಂಗೆನೆ ನಮಗೆ ಗೊತ್ತಾಗ್ತಾ ಬರುತ್ತೆ. ಓಕೆನಾ. ಇದೇ ಆಧಾರದ ಮೇಲೆ ನಾವು ಕ್ಯಾಪ್ ಹೈಟ್ ನ ಡಿಕ್ಲೇರ್ ಮಾಡಬೇಕು. ಇದು ಇಷ್ಟು ಇಟ್ಕೊಂಡಾಗ ಮಾತ್ರ ನಿಮಗೆ ರಿಂಕಲ್ಸ್ ಅಂತಕ್ಕಂಥದ್ದು ಬರೋದೇ ಇಲ್ಲ, ಪರ್ಫೆಕ್ಟ್ ಫಿಟ್ಟಿಂಗ್ ಅಂತಕ್ಕಂಥದ್ದು ಬರುತ್ತೆ. ಓಕೆನಾ. ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ಓಕೆನಾ. 2.25 ಇಂಚು ನಮಗೆ ಇಲ್ಲಿ ಕ್ಯಾಪ್ ಹೈಟ್ ಇದೆ. ಸೊ ಇದನ್ನ 2.25 ಇಂಚು ನೆನಪಿಟ್ಕೊಳ್ಳಿ. ಅದಾದ ನಂತರ ಈ ಎಂಡ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತಾ ಇದೆ? 6.5 ಇಂಚು ಬರ್ತಾ ಇದೆ. ಇವೆರಡು ನೆನಪಿಟ್ಕೊಳ್ಳಿ. 2.25 ಒಂದು 6 ಇಂಚು. ಫಸ್ಟ್ ನಾವು 2.25ಗೆ ಮಾರ್ಕ್ ಅನ್ನ ಹಾಕೊಳ್ತಾ ಇದೀವಿ. ಲೈನ್ ನ ಡ್ರಾ ಮಾಡ್ಕೊಂಡಿವಿ. ಇಲ್ಲಿ ಡ್ರಾ ಮಾಡ್ಕೊಳ್ಳೋಣ. ಅದಾದ ನಂತರ 6.25 ಇಂಚ್ ಬೇಕು. ಸಿಂಪಲ್ 6.25 ಇಂಚು. ಇಲ್ಲಿಗೆ ಡೈರೆಕ್ಟ್ ಆಗಿ 6.25 ಇಂಚ್ ಇಟ್ಕೊಂಡು ಡ್ರಾ ಮಾಡ್ಕೊಂಬಿಡಿ. ಇದಾದ ನಂತರ 1.5 ಇಂಚು ಮಾರ್ಜಿನ್. ಇಲ್ಲಿ ನಮಗೆ ಎಷ್ಟು ಬೇಕಾಗುತ್ತೆ? ಇಲ್ಲಿ 6.5 ಇದೆ ಅಂದ್ರೆ ಇಲ್ಲಿ ಅಪ್ರಾಕ್ಸಿಮೇಟ್ಲಿ 5.5 ಇಂಚು ಬೇಕಾಗತ್ತೆ. ನಿಮ್ಮ ಹತ್ರ ಮಾರ್ಕಿಂಗ್ ಇಲ್ಲ ಅಂದ್ರೆ ಆಮೇಲೆ ಫಿಟ್ಟಿಂಗ್ ಅಲ್ಲಿ ತಕ್ಕೊಳ್ಬಹುದು. ಓಕೆನಾ. ನಿಮಗೆಲ್ಲವೂ ಬಹಳ ಸಿಂಪಲ್ ಆಗಿ ಮತ್ತು ನಾವು ಎಲ್ಲೆಲ್ಲಿ ಅದನ್ನ ತೆಗಿಬಹುದು ಅಲ್ಲೆಲ್ಲ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಇನ್ನು ಇಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಅಪ್ರಾಕ್ಸಿಮೇಟ್ಲಿ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಸಾಕು. 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಜಸ್ಟ್ ನೀವು ಒಂದು ಶೇಪ್ ಅನ್ನ ಈ ರೀತಿ ಕೊಡಿ. ಓಕೆನಾ. ಒಳಗಡೆ ಬೇಕಂದ್ರೆ ಈ ರೀತಿ ಕೊಡಿ. ಸಿಂಪಲ್ ಆಗೋಯ್ತು. ಸ್ಲೀವ್ಸ್ ಮಾರ್ಕಿಂಗ್ ಪರ್ಫೆಕ್ಟ್ ಆಗಿ ಬಂತು. ಕರೆಕ್ಟ್ ಆಗಿ ಬಂದಿದೆಯೇ ಇಲ್ಲ ಚೆಕ್ ಯಾವ ರೀತಿ ಮಾಡಬೇಕು ಸರ್ ನೋಡಿ. ನಾವು ಜಾಯಿಂಟ್ ಅನ್ನ ಹಾಕ್ತಿವಿ. ಈ ಜಾಯಿಂಟ್ ಇಲ್ಲಿಗೆ ಬರುತ್ತೆ. ಬ್ಯಾಕ್ ಸೈಡ್ ಇದಾಗಿರೋದ್ರಿಂದ ಬ್ಯಾಕ್ ಸೈಡ್ ನಾವು ಚೆಕ್ ಮಾಡಬೇಕು. ಓಕೆನಾ. ಇದು ಈ ರೀತಿ ಬರುತ್ತೆ, ಈ ರೀತಿ ಕುತ್ಕೊಳ್ಳುತ್ತೆ. ಈ ರೀತಿ ಕುತ್ಕೊಂಡಾಗ ಇಲ್ಲಿ ಬರುತ್ತೆ ನಮಗೆ ಎಷ್ಟು ಇಂಚು ಬಂತು? ಇಲ್ಲಿ 1/4 ಇಂಚು ಎಕ್ಸ್ಟ್ರಾ ಅಂತಕ್ಕಂಥದ್ದು ಬಂತು. 1/4 ಇಂಚ್ ಎಕ್ಸ್ಟ್ರಾ ಎದಕ್ಕೆ ಬರುತ್ತೆ? ಇಲ್ಲಿ ಶೋಲ್ಡರ್ ಸ್ಟಿಚಿಂಗ್ ಅನ್ನ ನಾವು ಮಾಡ್ಕೊಳ್ತೀವಿ. ಓಕೆನಾ.
ಎಲ್ಲೂ ಕೂಡ ಡಿಫ್ರೆನ್ಸ್ ಅಂತಕ್ಕಂಥದ್ದು ಆಗೋದಿಲ್ಲ. ಯಾಕೆ ಅಂದ್ರೆ ನಾವೇನ್ ಮಾಡಿದೀವಿ, ಕ್ಯಾಪ್ ಹೈಟ್ನ ಅದರ ಆಧಾರದ ಮೇಲೆ ಡಿಕ್ಲೇರ್ ಮಾಡಿದೀವಿ, ಇದರ ಆಧಾರದ ಮೇಲೆ ಡಿಕ್ಲೇರ್ ಮಾಡಿದ್ದೀವಿ. ಈ ವಿಷಯ ಸೂಕ್ಷ್ಮವಾಗಿರ್ತಕ್ಕಂಥ ವಿಷಯ, ಅರ್ಥ ಮಾಡಿಕೊಂಡು ಸ್ಟಿಚಿಂಗ್ ಅನ್ನ ಮಾಡಿ. ಸಾಕಷ್ಟು ಜನ ಅನ್ಕೊಂಡಿರ್ಬೋದು, ಸರ್ ಒಂದೊಂದು ರೀತಿ ಹೇಳ್ತಾ ಇದ್ರಿ, ಒಂದೊಂದು ಡೋಸ್ ಕಟಿಂಗ್ ಅಲ್ಲಿ ಅವಾಗ ಹಂಗೆ ಹೇಳಿದ್ರಿ, ಇವಾಗ ಹಿಂಗೆ ಹೇಳಿದ್ರಿ, ನಾವು ಅದನ್ನ ಫಾಲೋ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಸೊ ಅಂತ ನೀವು ಡಿಪ್ರೆಷನ್ಗೆ ಹೋಗಬಾರ್ದು. ಇಲ್ಲಿ ಎಲ್ಲಾ ರೀತಿಯಿಂದ ಮಾಡಿದ್ರು ಕೂಡ ಔಟ್ಪುಟ್ ಬರ್ತಕ್ಕಂಥದ್ದು ಬ್ಲೌಸ್ ಒಂದೇ ರೀತಿನೇ, ಓಕೆನಾ. ಬಟ್ ಇಲ್ಲಿ ಯಾಕೆ ಆ ರೀತಿ ಆಗತ್ತೆ ಅಂತಂದ್ರೆ, ಕಲಿಬೇಕು 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 ಕಲಿಬೇಕು. ಸೊ ನಾವು ಎಷ್ಟೆಲ್ಲ ಕಲಿತಾ ಇರ್ತೀವಿ, ಸೊ ಅದೇ ರೀತಿ ಹೊಸ ಹೊಸ ಐಡಿಯಾಸ್ ಬರ್ತಾ ಇರುತ್ತೆ. ಅದು ಯಾವ ರೀತಿ ಬರುತ್ತೆ, ನಾವು ತಿಳ್ಕೊಂಡಾಗ ಬರುತ್ತೆ. ಸೊ ನಾವು ತಿಳ್ಕೊಳ್ಳೋದೇ ಇಲ್ಲ, ನಮಗದು ಬೇಕಾಗಿಲ್ಲ ಅಂತಂದ್ರೆ ನಿಮಗೆ ಬರೋದೇ ಇಲ್ಲ. ಯಾವಾಗ ನಾವು ಜಾಸ್ತಿ ತಿಳುವಳಿಕೆ ನಮಗೆ ಬರುತ್ತೆ ಅಂತಂದ್ರೆ, ನಾವು ಯಾವತ್ತು ಫೇಲ್ ಆಗ್ತೀವಿ ನೋಡಿ, ಅವತ್ತು ಜಾಸ್ತಿ ತಿಳುವಳಿಕೆ ಬರುತ್ತೆ. ನಾವು ಕಟಿಂಗ್ ಮಾಡ್ತಾ ಇದೀವಿ, ಇದನ್ನ ಸ್ಟಿಚ್ ಮಾಡ್ತಾ ಇದೀವಿ, ಇದು ಈ ಪಾರ್ಟ್ ಇಲ್ಲಿಗೆ ಬಂದು ಕುತ್ಕೊಳ್ಳುತ್ತೆ. ಸೊ ಈ ರೀತಿ ಕುತ್ಕೊಂಡಾಗಲೇ ನಮಗೆ ಹೊಲಿಗೆಯಲ್ಲಿ ಬಿದ್ದಾಗ ಇಲ್ಲಿ ನಾವು ಮಿಸ್ಮ್ಯಾಚ್ ಆಗ್ತಾ ಇದೆಯಲ್ಲ ಅಂತಕ್ಕಂಥದ್ದು ನಿಮ್ಮಲ್ಲೇ ಒಂದು ಆಟೋಮೆಟಿಕ್ ಆದಂತಹ ಒಂದು ಜ್ಞಾನ ಅನ್ನೋದು ಹೊರಗಡೆ ಬರುತ್ತೆ. ಆಗ ನಿಮಗೆ ಸಕ್ಸಸ್ ಅಂತಕ್ಕಂಥದ್ದು, ಅಥವಾ ಆಗ ನಿಮಗೆ ಈ ಪ್ರಾಡಕ್ಟ್ನ ವ್ಯಾಲ್ಯೂ ಮತ್ತು ಈ ಮಾರ್ಕಿಂಗ್ನ ವ್ಯಾಲ್ಯೂ ಮತ್ತು ಯಾವ ರೀತಿ ಮೆಜರ್ಮೆಂಟ್ನ ಮಾಡಬೇಕು, ಸೊ ಸಂಪೂರ್ಣ ಅರ್ಥ ಆಗೋದು ನಿಮ್ಗೆ ಆವಾಗಲೇ. ಸೊ ಇಷ್ಟೆಲ್ಲ ವೇರಿಯಂಟ್ ಮುಖಾಂತರ ತಿಳಿಸ್ತೀವಿ ಅಂತಂದ್ರೆ ಅದರ ಅರ್ಥ ನಿಮ್ಮನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದೀವಿ ಅಂತಲ್ಲ. ಸೊ ಇಷ್ಟು ವಿಧದಲ್ಲೂ ಕೂಡ ನೀವು ಬ್ಲೌಸ್ ಸ್ಟಿಚಿಂಗ್ ಅನ್ನ ಮಾಡಿದ್ರೆ ಬರ್ತಕ್ಕಂಥ ಔಟ್ಪುಟ್ ಒಂದೇ. ಸೊ ನಿಮಗೆ ಈಸಿ ವೇ ಯಾವ್ದು ಅರ್ಥ ಆಗುತ್ತೋ ಅದನ್ನ ತೆಗೆದುಕೊಳ್ಳಿ ಅಂತ ಅರ್ಥ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ.